Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭಾ ಚುನಾವಣೆ ರಂಗೆ ಇರ್ತಾ ಇದೆ. ಕೊನೆ ಹಂತದ ಪ್ರಚಾರದಲ್ಲಿ ಅಭ್ಯರ್ಥಿಗಳು ತೊಡಗಿಕೊಂಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಎಲ್ಲ ಮತಗಟ್ಟೆಗಳು ಕೂಡ ತುಂಬಾನೇ ಮಧುವಣಗಿತ್ತಿ ಅಂತ ಶೃಂಗಾರಗೊಂಡಿರುವಂಥದ್ದು. ನಾವೀಗ ಉಡುಪಿ ನಗರಸಭೆ ವ್ಯಾಪ್ತಿಯ ಅಂಬುಲ್ಪಾಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಇದು ಒಂದು ಅಂದರೆ ವಿಶೇಷ ಮತಗಟ್ಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಉಡುಪಿ ನಗರ ಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 8 ಮತಗಟ್ಟೆಗಳಲ್ಲಿ ಇದೊಂದು ವಿಭಿನ್ನವಾದ ಒಂದು ಮತಗಟ್ಟೆ ಆಗಿರುವಂಥದ್ದು. ಇಲ್ಲಿ ಸಾಂಪ್ರದಾಯಿಕ ಶೈಲಿ ಅಂದರೆ ತುಳುನಾಡಿನ ಸಂಪ್ರದಾಯವನ್ನು ಬಿಂಬಿಸುವಂಥ ಒಂದು ದನ ಕರುಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಅಂದರೆ ಸಣ್ಣ ಮಾದರಿಯ ಸೆಲ್ಫಿ ಕಾರ್ನರ್ ಅಂತ ಬಾವಿಗಳಾಗಿರ್ಬೋದು, ಇದನ್ನೆಲ್ಲವನ್ನ ಇಲ್ಲಿ ಇಟ್ಟು ಮತದಾರರನ್ನ ಸೆಳೆಯಲಿಕ್ಕೆ ಒಂದು ಅಭಿಯಾನದ ರೀತಿಯಲ್ಲಿ ಜಿಲ್ಲಾಡಳಿತ ಎಲ್ಲ ಸೆಟಪ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರಿನಲ್ಲಿ ಕೂಡ ಸುಮಾರು ಅಂದರೆ ಯುವ ಮತಗಟ್ಟೆ ಆಗಿರ್ಬೋದು, ವಿಕಲಚೇತನರ ಮತಗಟ್ಟೆ ಆಗಿರ್ಬೋದು ಮತ್ತು ಒಂದು ಸಖಿ ಮತಕೇಂದ್ರಗಳನ್ನು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು ನಾವು ಗಮನಿಸಬಹುದು. ಮತದಾರರು ಏನು ಬರ್ತಾರೆ ಅವರನ್ನು ಸ್ವಾಗತಿಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿರುವಂಥದ್ದು. ಅಂದರೆ ಇದು ತುಳುನಾಡು ಸಾಂಪ್ರದಾಯಿಕ ಶೈಲಿ, ಅದೇ ಕಾರ್ಪೆಟ್ ಆಗಿರ್ಬೋದು, ಅದೇ ರೀತಿ ಅವರನ್ನು ಸೆಳೆಯುವಂಥದ್ದು. ಅಂದರೆ ಈ ಒಂದು ತುಳುನಾಡ ಭಾಗದಲ್ಲಿ ಅಂದರೆ ಒಂದು ಹಳ್ಳಿ ಭಾಗದಲ್ಲಿ ಯಾವ ರೀತಿಯ ಒಂದು ಮನೆಗಳಿರ್ತದೆ ಆ ರೀತಿ ಮಾದರಿಯಲ್ಲಿ ಎಲ್ಲ ಡೆಕೋರೇಷನ್ಗಳನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಸ್ಕೂಲ್ನಲ್ಲಿ ಸುಮಾರು 4 ಮತಗಟ್ಟೆಗಳಿರುವಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಮತದಾರರು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಮತಕೇಂದ್ರವನ್ನು ತುಂಬಾ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ತುಳುನಾಡ ಮಾದರಿಯಲ್ಲಿ ಒಳ್ಳೆ ಡೆಕೋರೇಷನ್ಗಳನ್ನು ಮಾಡಿರುವಂಥದ್ದು. ಹೊರಭಾಗದಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ಕಲೆ ಆಗಿರುವಂಥ ಕೋಲ್ ಅಂದರೆ ಸಿರಿಯ ಒಂದು ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಯುವ ಮತದಾರರು ಬರುವ ನಿಟ್ಟಿನಲ್ಲಿ ಅವರು ಸೆಲ್ಫಿ ಕಾರ್ನರ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಅಂದರೆ ಈ ಒಂದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಸುಮಾರು 15 ಲಕ್ಷಕ್ಕೂ ಅಧಿಕ ಮತದಾರರು ಇರುವಂಥದ್ದು. ಎಲ್ಲರೂ ಕೂಡ ಮತದಾನ ಮಾಡಬೇಕಂತ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಮತದಾರರನ್ನು ಸೆಳೆಯಲಿಕ್ಕೆ ವಿವಿಧ ಕಸರತ್ತುಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಸುಮಾರು 77% ಮತದಾನ ಆಗಿತ್ತು. ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಮತದಾನ ಆಗಬೇಕೆನ್ನುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ಈ ಒಂದು ಭಾಗದಲ್ಲಿ ಕೂಡ ಅಂದರೆ ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಯಲ್ಲಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮಸ್ಟರಿಂಗ್ನಲ್ಲಿ ಅಧಿಕಾರಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಬಳಿಕ ಇಲ್ಲಿಗೆ ಬಂದ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ನಾಳೆ ಬೆಳಿಗ್ಗೆ ಮತದಾನ ನಡೆಯಲಿರುವಂಥದ್ದು. ಇದು ಕೊನೆ ಹಂತದ ಮತಗಟ್ಟೆಯ ಒಂದು ಅಲಂಕಾರ ಆಗಿರುವಂಥದ್ದು. ಇದೇ ರೀತಿಯಾಗಿ ಬೇರೆ ಅಂದರೆ ಯುವ ಗಟ್ಟೆ ಆಗಿರ್ಬೋದು, ಅದೇ ರೀತಿಯಾಗಿ ಸಖಿ ಮತಗಟ್ಟೆ ಆಗಿರ್ಬೋದು, ಅದೇ ರೀತಿ ವಿಕಲಚೇತನ ಮತಗಟ್ಟೆಗಳನ್ನು ಅಂದರೆ ವಿವಿಧ ಮತಗಟ್ಟೆಗಳನ್ನು ಕೂಡ ಜಿಲ್ಲಾಡಳಿತ ನಿರ್ಮಾಣ ಮಾಡಿರುವಂಥದ್ದು. ಯಾಕಂದರೆ ಮತದಾರರನ್ನು ಸೆಳಿಬೇಕು, ಹೆಚ್ಚಿನ ಮತದಾನ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.